Hi everyone, welcome to Deepnik YouTube channel. Yes, thank you so much for all your support. Last video development part 1 ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಚೆನ್ನಾಗಿತ್ತು ಅಂತ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಹೇಗಿತ್ತು ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆನಾ? ಸೊ ಕಮಿಂಗ್ ಟು ದ ಟಾಪಿಕ್, ನಾವು ಫಸ್ಟ್ ಪಾರ್ಟಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಡೆವಲಪ್ಮೆಂಟ್ ಪಾರ್ಟ್ 1 ವಿಡಿಯೋಲಿ ಏನು ಡಿಸ್ಕಸ್ ಮಾಡಿದ್ವಿ, ಡೆವಲಪ್ಮೆಂಟ್ ಅಂದರೆ ಏನು, ಡೆವಲಪ್ಮೆಂಟಿನ ಡೆಫಿನೇಷನ್ ಇದೆಯಲ್ಲ ಅದರಲ್ಲಿ 3 ಪಾರ್ಟ್ಸ್ ಆಗಿ ಮಾಡಿದ್ವಿ. ಯಾವ್ಯಾವ್ದು 3 ಪಾರ್ಟ್ಸು? ಎಸ್, ಕಮಾನ್, ಬೇಗ ಹೇಳಬೇಕು. ಫಸ್ಟ್ ಯಾವುದು? ಪ್ರೋಸೆಸ್ ಆದಮೇಲೆ ಸೆಕೆಂಡ್ ರಿಯಲ್ ನ್ಯಾಷನಲ್ ಇನ್ಕಮ್, ಥರ್ಡ್ ಲಾಂಗ್ ಪೀರಿಯಡ್, ಓಕೆನಾ? ಆ ಪಾರ್ಟಲ್ಲಿ ನಾವು ಡೆವಲಪ್ಮೆಂಟ್ ಅಂತ ಅಂದರೆ ಏನು, ಡೆವಲಪ್ಮೆಂಟಿನ ಗೋಲ್ಸ್ ಏನು, ಅದರ ಏಮ್ಸ್ ಏನು, ಅದ್ರ ಗುರಿ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋದಲ್ಲಿ ಅಂಡರ್ ಡೆವಲಪ್ಮೆಂಟ್ ಅಂದ್ರೇನು, ಡೆವಲಪ್ಮೆಂಟಿಗೆ ಆಪೋಸಿಟ್ಟು, ಡೆವಲಪ್ಮೆಂಟ್ ಆಗ್ದಲೇ ಹಿಂದೆ ಉಳ್ಕೊಂಡಿರೋದನ್ನ ಅಂಡರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಒಂದು ಡೆಫಿನೇಷನ್ ಟೈಪಲ್ಲಿ ಹೇಳಬೇಕು ಅಂದರೆ ಏನು ಹೇಳ್ತೀವಿ ಅವಾಗ? backward and stagnant situation of a country where levels of people's income are low due to low per capita income and low production. ಏನು ಹೀಗಂದರೆ, ಇವಾಗ ಯಾವುದಾದ್ರೂ ದೇಶ ಡೆವಲಪ್ಮೆಂಟ್ ಆಗ್ದಲೇ ಹಿಂದೆ ಉಳ್ಕೊಂಡಿರೋದು ಮತ್ತು ಸ್ಟ್ಯಾಗ್ನೆಂಟ್ ಅಂದರೆ ಹಾಗೇ ಇರೋದು. ಇವಾಗ ಹೋದ ವರ್ಷ ನಿಮಗೇನೋ ಸಂಬಳ ಬರ್ತಿತ್ತು, ಒಂದು 20,000 ಸಂಬಳ ಬರ್ತಿತ್ತು, ಈ ವರ್ಷವೂ ಅಷ್ಟೇ ಬರ್ತಿದೆ, ಏನೂ ಇಂಪ್ರೂವ್ಮೆಂಟೇ ಆಗಿಲ್ಲ ನಿಮ್ಮ ಸಂಬಳದಲ್ಲಿ ಅಂದರೆ ಅದು ಸ್ಟ್ಯಾಗ್ನೆಂಟ್ ಪೊಸಿಷನ್. ಹಿಂದೆ ಹೇಗಿತ್ತು ಹಾಗೇ ಇದೆ ಈಗಲೂ, ಏನು ಡೆವಲಪ್ಮೆಂಟ್ ಆಗಿಲ್ಲ. ಸೊ ಯಾವುದಾದ್ರೂ ದೇಶ ಹಿಂದೆ ಉಳಿದ್ರೆ ಅಥವಾ ಸ್ಟ್ಯಾಗ್ನೆಂಟ್ ಆಗಿದ್ದರೆ, ಹೋದ ವರ್ಷ ಎಲ್ಲಿತ್ತೋ ಈ ವರ್ಷವೂ ಅದೇ ಪೊಸಿಷನ್ನಲ್ಲಿ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಏನು? ಪೀಪಲ್ಸ್ ಇನ್ಕಮ್, ಜನರು ದುಡಿಮೆ, ಮತ್ತು ಇನ್ನೊಂದೇನು, ಲೋ ಪರ್ ಕ್ಯಾಪಿಟಾ ಇನ್ಕಮ್, ಜನರ ದುಡಿಮೆ. ಇವಾಗ ಪರ್ ಕ್ಯಾಪಿಟಾ ಇನ್ಕಮ್ ಕಮ್ಮಿ ಆಗ್ತಿರೋದು ಅಂಡರ್ ಡೆವಲಪ್ಮೆಂಟಿಗೆ ಒಂದು ರೀಸನ್ನು. ಸೆಕೆಂಡ್ ರೀಸನ್ ಬಂದು ಪ್ರೊಡಕ್ಷನ್ ಕಮ್ಮಿ ಆಗ್ತಿರೋದು. ಲೋ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಅಂದ್ರೇನು? ಒಂದು ದೇಶದಲ್ಲಿ ಎಷ್ಟು ಜನ ಇದ್ದಾರೋ ಅವ್ರು ಎಷ್ಟು ದುಡಿತಿದ್ದಾರಲ್ಲ, ಒಂದು ದೇಶದಲ್ಲಿ ಒಂದು ಪೂರ್ತಿ ವರ್ಷಕ್ಕೆ ಎಷ್ಟು ದುಡಿಮೆ ಆಗ್ತಿದೆಯಲ್ಲ ಅದನ್ನು ನ್ಯಾಷನಲ್ ಇನ್ಕಮ್ ಅಂತ ಕರಿತೀವಿ. ಅದರಲ್ಲಿ ಆ ನ್ಯಾಷನಲ್ ಇನ್ಕಮ್ನ ಪ್ರತಿಯೊಬ್ಬ ವ್ಯಕ್ತಿಗೆ ಡಿವೈಡ್ ಮಾಡಿದ್ರೆ ಅಂದರೆ ನ್ಯಾಷನಲ್ ಇನ್ಕಮ್ ಬೈ ಟೋಟಲ್ ಪಾಪ್ಯುಲೇಷನ್, ನ್ಯಾಷನಲ್ ಇನ್ಕಮ್ ಬೈ ಟೋಟಲ್ ಪಾಪ್ಯುಲೇಷನ್ ಮಾಡಿದ್ರೆ ಆಗ ನಮಗೆ ಪರ್ ಕ್ಯಾಪಿಟಾ ಇನ್ಕಮ್ ಸಿಗುತ್ತೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೇನು? ಪ್ರತಿಯೊಬ್ಬ ವ್ಯಕ್ತಿ, ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಆವ್ರೇಜ್ ಆಗಿ ಎಷ್ಟು ದುಡಿತಿದ್ದಾನೆ ಅಂತ. ಮತ್ತು ಲೋ ಪ್ರೊಡಕ್ಷನ್ ಅಂದರೆ ಇವಾಗ ನಾವು ನಮ್ಮ ರೈತರು ನೋಡ್ತಾ ಇರ್ತೀವಿ, ಅವರು ಯಾವುದಾದ್ರೂ ತರಕಾರಿನ ಅಥವಾ ಯಾವುದಾದ್ರೂ ಬೆಳೆ ಬೆಳೀತಾರಲ್ಲ, ಅವರು ಒಂದು ಪ್ರೊಡಕ್ಷನ್ ತರ್ತಾರೆ. ಆ ಪ್ರೊಡಕ್ಷನ್ ತೀರಾ ಕಮ್ಮಿ ಇರೋದು, ಬರೀ ಫಾರ್ಮಿಂಗ್ ಅಲ್ಲ, ಬೇರೆ ಇಂಡಸ್ಟ್ರಿಗಳಲ್ಲಿ ಅಥವಾ ಮಲ್ಟಿಪ್ಲೆಕ್ಸ್ ಕಂಪನಿಗಳಲ್ಲಿ ಅಲ್ಲಿ ಏನೂ ಡೆವಲಪ್ಮೆಂಟ್ ಆಗದೆ ಇಲ್ದಲೆ, ಏನೂ ಪ್ರೊಡಕ್ಷನ್ ಇಲ್ದಲೆ, ಎಷ್ಟು ಹೋದ ವರ್ಷ ಎಷ್ಟಿತ್ತೋ ಅಷ್ಟೇ ಇರೋದು ಅಥವಾ ಅದಕ್ಕಿಂತ ಕೆಳಗಡೆ ಹೋಗಿರೋದು. ಈ ರೀತಿ ಆದಂಥ ಸಂದರ್ಭದಲ್ಲಿ ನಾವು ಅಂಡರ್ ಡೆವಲಪ್ಮೆಂಟ್ ಆಗ್ತಿದೆ ಅಥವಾ ಹಿಂದುಳಿತಿದೆ ಈ ದೇಶ ಅಂತ ಅದನ್ನ ಕರಿತೀವಿ. ಯುನೈಟೆಡ್ ನೇಷನ್ಸ್ ಏನು ಹೇಳುತ್ತೆ ಅಂಡರ್ ಡೆವಲಪ್ಮೆಂಟ್ ಬಗ್ಗೆ ಅಂದರೆ, ಯುನೈಟೆಡ್ ನೇಷನ್ಸ್ ಹೀಗೆ ಹೇಳುತ್ತೆ: ಅಂಡರ್ ಡೆವಲಪ್ಡ್ ಕಂಟ್ರಿ ಈಸ್ ದ್ಯಾಟ್ ಹೂಸ್ ರಿಯಲ್ ಪರ್ ಕ್ಯಾಪಿಟಾ ಇನ್ಕಮ್ ಈಸ್ ಲೋವರ್ ದ್ಯಾನ್ ಯುನೈಟೆಡ್ ಸ್ಟೇಟ್ಸ್ ಆರ್ ವೆಸ್ಟರ್ನ್ ಕಂಟ್ರೀಸ್. ಯಾವುದಾದ್ರೂ ದೇಶ ಹಿಂದುಳಿದಿದೆ ಅಂತ ನಾವು ಹೇಗೆ ಗುರುತಿಸ್ತೀವಿ ಅಂದರೆ, ಆ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಆವ್ರೇಜ್, ಪ್ರತಿಯೊಬ್ಬ ವ್ಯಕ್ತಿ ಆವ್ರೇಜಾಗಿ ಎಷ್ಟು ದುಡಿತಾನಲ್ಲ ಅದು, ಆ ಪರ್ ಕ್ಯಾಪಿಟಾ ಇನ್ಕಮ್ ಯುನೈಟೆಡ್ ಸ್ಟೇಟ್ಸ್ ಅಥವಾ ಪಾಶ್ಚಾತ್ಯಿಕ ದೇಶಗಳು ವೆಸ್ಟರ್ನ್ ಕಂಟ್ರೀಸ್ಗಿಂತ ಕಡಿಮೆ ಇರಬೇಕು. ಆಗ ನಾವು ಅದನ್ನ ಅಂಡರ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈಗ ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ, ಯಾವ ದೇಶದ ದುಡಿಮೆ ಯುನೈಟೆಡ್ ಸ್ಟೇಟ್ಸ್ ಅಥವಾ ವೆಸ್ಟರ್ನ್ ಕಂಟ್ರೀಸ್ಗೆ ಕಮ್ಮಿ ಇರುತ್ತಲ್ಲ ಆ ದೇಶನೇ ಅಂಡರ್ ಡೆವಲಪ್ಡ್ ಕಂಟ್ರಿ. ಆ ಅಂಡರ್ ಡೆವಲಪ್ಡ್ ಕಂಟ್ರಿ, ಇವಾಗ ನಮ್ಮ ದೇಶ ಅಂಡರ್ ಡೆವಲಪ್ಡ್ ಅಥವಾ ಡೆವಲಪಿಂಗ್ ಕಂಟ್ರಿನ ಅಂತ ಕೇಳಿದ್ರೆ ನೀವೇನು ಆನ್ಸರ್ ಹೇಳ್ತೀರಾ? ಎಸ್, ಡೆವಲಪಿಂಗ್ ಕಂಟ್ರೀಸ್ ಅಂತ ಹೇಳ್ತೀವಿ. ಹಿಂದುಳಿದಿರೋ ದೇಶಗಳು ಡೆವಲಪ್ ಆಗೋದಕ್ಕೆ ಟ್ರೈ ಮಾಡ್ತಾವಲ್ಲ, ಹಿಂದುಳಿದಿರೋ ದೇಶಗಳು ಮುಂದೆ ಬರೋದಕ್ಕೆ ಟ್ರೈ ಮಾಡ್ತಾವಲ್ಲ, ಅಂಥ ದೇಶಗಳನ್ನು ನಾವು ಡೆವಲಪಿಂಗ್ ಕಂಟ್ರೀಸ್ ಅಂತ ಕರಿತೀವಿ. ಇದರಲ್ಲಿ ನಮ್ಮ ಇಂಡಿಯಾ ಕೂಡ ಒಂದು. ನಾವು ಕೂಡ ಡೆವಲಪ್ ಆಗ್ತಾ ಇದ್ದೀವಿ, ಮುಂದೆ ಬರ್ತಾ ಇದ್ದೀವಿ, ಅಭಿವೃದ್ಧಿ ಹೊಂದ್ತಾ ಇದ್ದೀವಿ, ಓಕೆನಾ? ವರ್ಲ್ಡ್ ಡೆವಲಪ್ಮೆಂಟ್ ಬ್ಯಾಂಕ್ ಏನು ಹೇಳುತ್ತೆ ಅಂತ ಅಂದರೆ ಅಂಡರ್ ಡೆವಲಪ್ಮೆಂಟ್ ಬಗ್ಗೆ, ಅದು ಪೂರ್ತಿ ಡೆವಲಪ್ಮೆಂಟ್ನೇ 3 ಸೆಕ್ಟರ್ಗಳಲ್ಲಿ ಡಿವೈಡ್ ಮಾಡಿಬಿಟ್ಟಿದೆ.
ಯಾವುದ್ರ ಮೇಲೆ ಡಿವೈಡ್ ಮಾಡಿದೆ? ಇನ್ಕಮ್ ಮೇಲೆ. ಆ ದೇಶದ ಜನ ಎಷ್ಟು ದುಡಿತಾರೆ ಅನ್ನೋದ್ರ ಮೇಲೆ ಆ ದೇಶನ ಡಿವೈಡ್ ಮಾಡ್ತೀವಿ ನಾವು. ಹೈ ಇನ್ಕಮ್, ಮೀಡಿಯಮ್ ಇನ್ಕಮ್, ಲೋ ಇನ್ಕಮ್. ಜನರು ದುಡಿಮೆ ತೀರಾ ಜಾಸ್ತಿ ಇದ್ದರೆ ಅದನ್ನ ನಾವು ಅಭಿವೃದ್ಧಿ ಹೊಂದಿರೋ ದೇಶಕ್ಕೆ ಸೇರಿಸ್ಬಿಡ್ತೀವಿ. ಮೀಡಿಯಮ್ ಆಗಿದ್ದರೆ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ ಅನ್ನಂಗಿದ್ರೆ ಅದನ್ನ ಮೀಡಿಯಮ್ ಇನ್ಕಮ್ ಕಂಟ್ರೀಸಿಗೆ ಸೇರಿಸ್ತೀವಿ. ಲೋ ಇನ್ಕಮ್ ತುಂಬ ಕಮ್ಮಿ ಇತ್ತು ಜನರು ದುಡಿಮೆ ಅಂದರೆ ಅವಾಗ ಅದನ್ನ ನಾವು ಲೋ ಇನ್ಕಮ್ ಕಂಟ್ರೀಸ್ ಅಂತ ಕರಿತೀವಿ. ನಮ್ಮ ದೇಶ ಯಾವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು, ನಮ್ಮ ದೇಶದಲ್ಲಿ ಯಾವಾಗ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ 1990s ಟು 1990s. ಏನು 1990s? ಎಸ್ ಅಂದರೆ ಏನು ಅಂತ ಅಂದರೆ 1990 ಟು 2000. ಈ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ತುಂಬ ಒಳ್ಳೆ ಡೆವಲಪ್ಮೆಂಟ್ ಆಯಿತು, ತುಂಬ ಅಭಿವೃದ್ಧಿ ಆಯಿತು ಅಂತ ಹೇಳ್ತೀವಿ. ಇಂಡಿಕೇಟರ್ಸ್ ಆಫ್ ಡೆವಲಪ್ಮೆಂಟ್. ಒಂದು ದೇಶ ಡೆವಲಪ್ ಆಗ್ತಿದೆ ಅಂದರೆ ಅದನ್ನ ನಾವು ಹೇಗೆ ಸೂಚಿಸ್ತೀವಿ, ಹೇಗೆ ಇಂಡಿಕೇಟ್ ಮಾಡ್ತೀವಿ ಆ ದೇಶ ಡೆವಲಪ್ ಆಗ್ತಿದೆ ಅಂತ? ಓಕೆನಾ? ಅದಕ್ಕೆ ನಾವು 3 ಮೆಷರ್ಸ್ನ, 3 ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ತೀವಿ, 3 ಸೂಚಕಗಳನ್ನ ಯೂಸ್ ಮಾಡ್ತೀವಿ. ಯಾವ್ಯಾವುದು ಅಂದರೆ ಇನ್ಕಮ್ ಇಂಡಿಕೇಟರ್, HDI. ಏನು HDI ಅಂದರೆ? ಎಸ್, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಡೆವಲಪ್ಮೆಂಟ್. ಓಕೆನಾ? ಇವು 3 ಸೂಚಕಗಳಿದ್ದಾವೆ ಒಂದು ದೇಶ ಅಭಿವೃದ್ಧಿ ಹೊಂದುತ್ತಿದೆಯಾ ಇಲ್ವಾ ಅಂತ ಪರಿಗಣಿಸೋದಕ್ಕೆ. ಇನ್ಕಮ್ ಇಂಡಿಕೇಟರ್ ಜನರ ದುಡಿಮೆ ಮೇಲೆ ದೇಶ ಅಭಿವೃದ್ಧಿ ಹೊಂದಿದೆಯಾ ಇಲ್ವಾ ಅಂತ ನೋಡೋದು. ಇದರಲ್ಲಿ ಎರಡು ಥರ ಬರುತ್ತೆ, ನ್ಯಾಷನಲ್ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್. ನ್ಯಾಷನಲ್ ಇನ್ಕಮ್ ಅಂತ ಅಂದ್ರೇನು? ಪೂರ್ತಿ ವರ್ಷದಲ್ಲಿ, ಒಂದು ವರ್ಷದಲ್ಲಿ ದೇಶದ ಜನರು ಎಷ್ಟು ದುಡ್ದಿದ್ದಾರೆ ಅಂತ ಲೆಕ್ಕ ಹಾಕೋದು. ಎಲ್ಲ ಜನರ ದುಡಿಮೆನ ಲೆಕ್ಕ ಹಾಕಿದ್ರೆ ಎಷ್ಟು ಸಿಗುತ್ತಲ್ಲ ಕೊನೆಯಲ್ಲಿ, ಅದೇ ನ್ಯಾಷನಲ್ ಇನ್ಕಮ್. ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಅಂದ್ರೇನು? ಈಗ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ನಾನು ಹಿಂದೆನೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಪೂರ್ತಿ ಟೋಟಲಾಗಿ ನ್ಯಾಷನಲ್ ಇನ್ಕಮ್, ಪೂರ್ತಿ ದೇಶದ ಜನ ಎಲ್ಲ ಎಷ್ಟು ದುಡಿತಿದ್ದಾರಲ್ಲ ಅದನ್ನ ಡಿವೈಡ್ ಮಾಡೋದು. ನ್ಯಾಷನಲ್ ಇನ್ಕಮ್ ಬೈ ಪಾಪ್ಯುಲೇಷನ್. ಓಕೆನಾ? ಪೂರ್ತಿ ದೇಶದ ಜನ ಎಲ್ಲ ಎಷ್ಟು ದುಡ್ದಿದ್ದಾರಲ್ಲ ಅದನ್ನ ನಾವು ನ್ಯಾಷನಲ್ ಇನ್ಕಮ್ ಅಂತೀವಿ. ಆ ದೇಶದ ಪಾಪ್ಯುಲೇಷನ್ಗೆ ಡಿವೈಡ್ ಮಾಡ್ತೀವಿ ಅದನ್ನ. ನ್ಯಾಷನಲ್ ಇನ್ಕಮ್ ಬೈ ಟೋಟಲ್ ಪಾಪ್ಯುಲೇಷನ್ ಗಿವ್ ರೈಸ್ ಟು ಪರ್ ಕ್ಯಾಪಿಟಾ ಇನ್ಕಮ್. ಒಬ್ಬ ವ್ಯಕ್ತಿ ಆ್ಯಾವ್ರೇಜಾಗಿ ಎಷ್ಟು ದುಡಿತಿದ್ದಾನೆ ಅಂತ ಇಲ್ಲಿ ಹೇಳ್ತೀವಿ. ಓಕೆನಾ? ಅದನ್ನೇ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್, ನ್ಯಾಷನಲ್ ಇನ್ಕಮ್ ಆಫ್ ಆಲ್ ಪೀಪಲ್ ರಿಸೈಡಿಂಗ್ ಇನ್ ಅ ಕಂಟ್ರಿ. ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೋಬೇಕು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಾಗೆಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆಲ್ಲ ದುಡಿಮೆ ಕಮ್ಮಿ ಆಗುತ್ತೆ. ಹೇಗೆ ದುಡಿಮೆ ಕಮ್ಮಿ ಆಗಿಬಿಡುತ್ತೆ? ಏನಾದರೂ ನೋಟ್ಗಳು ಮಾಯ ಆಗೋಗ್ಬಿಡ್ತವ? ಆ ರೀತಿ ಏನಿಲ್ಲ. ಇವಾಗ ನೀವು ಮನೇಲಿ 2 ಮಕ್ಕಳಿದ್ದೀರಾ ಅಂತ ಅಂದ್ಕೊಳ್ಳಿ. ಮನೇಲಿ 2 ಮಕ್ಕಳಿದ್ದೀರಾ, ನಿಮ್ಮ ಅಪ್ಪ ಅಮ್ಮ ನಿಮಗೆ 100 ರೂಪಾಯಿ ಕೊಟ್ಟಿದ್ದಾರೆ. ಆವಾಗ ನೀವಿಬ್ಬರು ಡಿವೈಡ್ ಮಾಡ್ಕೋತೀರಾ. ಎಷ್ಟು ಸಿಗುತ್ತೆ ಒಬ್ಬೊಬ್ಬರಿಗೆ? 100 ಜನ ಇದ್ದೀರಾ, 100 ರೂಪಾಯಿ ಇದೆ ನಿಮ್ಮ ಹತ್ರ, 2 ಇದ್ದೀರಾ, ಎಷ್ಟು ಸಿಗುತ್ತೆ ನಿಮ್ಮಿಬ್ಬರಿಗೆ? 50 ರೂಪಾಯಿ ಸಿಗುತ್ತೆ. ಓಕೆನಾ? ಮನೇಲಿ 4 ಜನ ಇದ್ದೀರಾ, 100 ರೂಪಾಯಿ ಕೊಟ್ಟಿದ್ದಾರೆ ನಿಮಗೆ. ಅವಾಗ ಎಷ್ಟು ಸಿಗುತ್ತೆ? ಕಮ್ಮಿ ಸಿಗುತ್ತೆ. ಎಸ್, ಎಷ್ಟು ಸಿಗುತ್ತೆ ಆವಾಗ? 25 ರೂಪಾಯಿ ಸಿಗುತ್ತೆ ಒಬ್ಬೊಬ್ಬರಿಗೆ. ಈಗ ನಿಮಗೆ 25 ರೂಪಾಯಿ ಸಿಕ್ತು, ಹಾಗಂದ್ರೇನು? ನಿಮ್ಮ ಇನ್ಕಮ್ ಕಮ್ಮಿ ಆಗೋಯ್ತು, ನಿಮ್ಮ ದುಡಿಮೆ ಕಮ್ಮಿ ಆಗೋಯ್ತು. ಅದೇ ರೀತಿ ಇಲ್ಲೂ ಜನಸಂಖ್ಯೆ ಕಮ್ಮಿ ಇದ್ದಾಗ ಇನ್ಕಮ್ ಜಾಸ್ತಿ ಇರುತ್ತೆ. ಜನಸಂಖ್ಯೆ ಕಮ್ಮಿ ಇತ್ತು, ಇನ್ಕಮ್ ಜಾಸ್ತಿ ಆಯಿತು. ಜನಸಂಖ್ಯೆ ಜಾಸ್ತಿ ಆಯಿತು, 4 ಜನ ಆದ್ರಿ, ದುಡಿಮೆ ಕಮ್ಮಿ ಆಗೋಯ್ತು. ಓಕೆನಾ? ಇದೆರಡು ವೈಸ ವರ್ಷ. ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಇನ್ಕಮ್ ಕಮ್ಮಿ ಆಯಿತು. ಪಾಪ್ಯುಲೇಷನ್ ಕಮ್ಮಿ ಆಯಿತು, ಇನ್ಕಮ್ ಜಾಸ್ತಿ ಆಯಿತು. ಈ ರೀತಿ ಉಲ್ಟಾ ಪಲ್ಟಾ ಆಗುತ್ತೆ. ಓಕೆನಾ? ಪರ್ ಕ್ಯಾಪಿಟಾ ಇನ್ಕಮ್ ನಾನು ಇದನ್ನ ಹೇಳಿದೆ. ಇದು ಕಂಡುಹಿಡಿಬೇಕು ಅಂದರೆ ನ್ಯಾಷನಲ್ ಇನ್ಕಮ್ ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್. ಓಕೆನಾ? ಎಸ್, ನೆಕ್ಸ್ಟು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೇನು ಅಂತ ನೋಡೋಣ. ಎಸ್, ಏನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಅಂದರೆ, ಇವಾಗ ಫಸ್ಟ್ ನೀವು ನ್ಯಾಷನಲ್ ಇನ್ಕಮ್ ಬಗ್ಗೆ ಮಾತಾಡಿದ್ವಿ ನಾವು. ನ್ಯಾಷನಲ್ ಇನ್ಕಮ್ ಏನೋ ಲೆಕ್ಕಕ್ಕೆ ಸಿಗ್ತಿದೆ, ಆದರೆ ದೇಶದ ಜನಸಂಖ್ಯೆ ಜಾಸ್ತಿ ಆಗೋಗ್ತಿದೆ. ನಾನು ಆಗಲೇ ಹೇಳಿದೆ, ಪಾಪ್ಯುಲೇಷನ್ ಜಾಸ್ತಿ ಆಯಿತು ಅಂದರೆ ಇನ್ಕಮ್ ಕಮ್ಮಿ ಆಯಿತು ಅಂತ. ಸೊ ಇಲ್ಲಿ ಪ್ರತಿಯೊಬ್ಬ ಮನುಷ್ಯ ಎಷ್ಟು ದುಡಿತಿದ್ದಾನೆ, ಪ್ರತಿಯೊಬ್ಬೊಬ್ಬರು ಎಷ್ಟು ದುಡಿತಿದ್ದಾರೆ ಅಂತ ನೀಟಾಗಿ ಲೆಕ್ಕ ಸಿಗಲಿಲ್ಲ. ಸೊ ಇದನ್ನ ತೆಗೆದಾಕಿದ್ವಿ. ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಅಂದ್ರೇನು? ಇವಾಗ ನ್ಯಾಷನಲ್ ಇನ್ಕಮ್ ಬೈ ಟೋಟಲ್ ಪಾಪ್ಯುಲೇಷನ್ನು. ಇಲ್ಲಿ ಜನರು ದುಡ್ಡೇನೋ ದುಡಿತಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ, ಅವ್ರು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ನಮಗಿಲ್ಲೇನು ಗೊತ್ತೇ ಆಗ್ತಿಲ್ಲ. ಸೊ ಇದನ್ನೂ ತೆಗೆದಾಕ್ಬಿಡೋಣ.
ಇದು ಬೇಡ, ಇದನ್ನು ನಾವು ಇಂಡಿಕೇಟರಾಗಿ ಯೂಸ್ ಮಾಡೋದು ಬೇಡ. ಇದನ್ನ ಯೂಸ್ ಮಾಡ್ಬೋದು. UNDP ಏನು UNDP ಅಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಒಂದು ಮೆಷರ್ ಕೊಟ್ಟಿದೆ. ಏನದು ಅಂತ ಅಂದರೆ ಈ ಮೂರನ್ನ ಲೆಕ್ಕಕ್ಕೆ ತಗೊಂಡಿದೆ. ಇದು 3 ಬೇಸ್ ಫೌಂಡೇಶನ್ ಇದು. ಓಕೆನಾ. ಫಸ್ಟು ಅಲ್ಲಿನ ಜನ, ಒಂದು ದೇಶದ ಜನ ಅಭಿವೃದ್ಧಿ ಹೊಂದುತ್ತಿದ್ದಾರಾ ಇಲ್ವಾ ಅನ್ನೋದು ಕಂಡುಹಿಡಿಬೇಕು ಅಂದರೆ ಆ ದೇಶದ ಜನರ ಆರೋಗ್ಯ ಹೇಗಿದೆ, ಅವ್ರ ಹೆಲ್ತ್ ಹೇಗಿದೆ, ನೆಕ್ಸ್ಟು ಅವ್ರ ಎಜುಕೇಷನ್ ಹೇಗಿದೆ, ಅವ್ರ ವಿದ್ಯಾಭ್ಯಾಸ ಹೇಗಿದೆ, ಅವ್ರ ಪರ್ಚೇಸಿಂಗ್ ಪವರ್ ಹೇಗಿದೆ. ಓಕೆನಾ. ಪರ್ಚೇಸಿಂಗ್ ಪವರ್ ಏನು ಅಂತ ನೀವು ಮುಂಚೆ 30 ರೂಪಾಯಿಗೆ ಅಕ್ಕಿ ಸಿಗ್ತಿತ್ತು. ಈಗ 30 ರೂಪಾಯಿಗೆ ಅಕ್ಕಿ ಸಿಗುತ್ತಾ? 50 ರೂಪಾಯಿ ಆಗಿದೆ. ನಿಮ್ಮ ಹತ್ರ ಆಗಲೂ 30 ರೂಪಾಯಿ ಇತ್ತು, ಈಗಲೂ 30 ರೂಪಾಯಿ ಇದೆ. ಆದರೆ ಇವಾಗ 1 kg ಅಕ್ಕಿ ತೊಗೊಂಬರೋಕ್ಕಾಗುತ್ತಾ? ಇಲ್ಲ, ಸಾಧ್ಯ ಇಲ್ಲ. ಸೊ ಪರ್ಚೇಸಿಂಗ್ ಪವರ್ ಟೈಮ್ ಕಳೆದಾಗೆಲ್ಲ ಪ್ರತಿಯೊಂದೊಂದು ವಸ್ತುದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಮಗೆ ತಗೊಳ್ಳೋ ಕೆಪಾಸಿಟಿ ಬರಬೇಕು, ನಮಗೆ ಪರ್ಚೇಸ್ ಮಾಡೋ ಕೆಪಬಿಲಿಟಿ ಬರಬೇಕು. ಅದನ್ನ ಕಂಡುಹಿಡಿಯೋದಕ್ಕೆ ನಾವು ಪರ್ ಕ್ಯಾಪಿಟಾ ಇನ್ಕಮ್ನ ಯೂಸ್ ಮಾಡ್ತೀವಿ. ಹಾಗೆ ವಿದ್ಯಾಭ್ಯಾಸ, ಒಂದು ದೇಶದ ಜನ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಲಿಟ್ರಸಿ ಅಟೈನ್ಮೆಂಟ್ಸ್ನ ಯೂಸ್ ಮಾಡ್ತೀವಿ. ಏನು ಲಿಟ್ರಸಿ ಅಟೈನ್ಮೆಂಟ್ಸ್ ಅಂದರೆ ಅವ್ರು ಏನು ಡಿಗ್ರಿ ತೊಗೊಂಡಿದ್ದಾರೆ, ಅವರು ಎಷ್ಟು ಮೆಟ್ರಿಕ್ಯುಲೇಷನ್ SSLC ಓದಿದಾರಾ, ಫಸ್ಟ್ PU ಸೆಕೆಂಡ್ PU ಓದಿದಾರಾ, ಅದ್ರ ಮೇಲೆ ಲಿಟ್ರಸಿ ಅಟೈನ್ಮೆಂಟ್ಸ್ನ ಡಿಸೈಡ್ ಮಾಡ್ತೀವಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಹೆಲ್ತ್ನ ಡಿಸೈಡ್ ಮಾಡೋದು. ಏನು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂದರೆ ಒಬ್ಬ ಮನುಷ್ಯ ಆ್ಯಾವ್ರೇಜಾಗಿ ಎಷ್ಟು ವರ್ಷ ಬದುಕ್ಬೋದು, ದೇಶದ ಪ್ರತಿಯೊಬ್ಬ ಮನುಷ್ಯ ಆ್ಯಾವ್ರೇಜಾಗಿ ಎಷ್ಟು ವರ್ಷದವರೆಗೂ ಬದುಕ್ಬೋದು, ಇದನ್ನ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. 3 ಪಾಯಿಂಟ್ಸ್ನ ಹೆಲ್ತ್, ಎಜುಕೇಷನ್, ಪರ್ಚೇಸಿಂಗ್ ಪವರ್. ಹೆಲ್ತ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲೈಫ್ ಎಕ್ಸ್ಪೆಕ್ಟೆನ್ಸಿನ ಯೂಸ್ ಮಾಡ್ತೀವಿ. ಎಜುಕೇಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಲಿಟ್ರಸಿ, ಪರ್ಚೇಸಿಂಗ್ ಪವರ್, ಪರ್ ಕ್ಯಾಪಿಟಾ ಇನ್ಕಮ್. ಓಕೆನಾ. 2012 ಮಾಡಿರೋ ಸರ್ವೆ ಪ್ರಕಾರ, UNDP ಮಾಡಿರೋ ಸರ್ವೆ ಪ್ರಕಾರ ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬಂದು 65 ವರ್ಷ. ಓಕೆನಾ. ಪರ್ ಕ್ಯಾಪಿಟಾ ಇನ್ಕಮ್ ಬಂದುಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿದು 3203. ಏನು ಬರೆದಿದ್ದೀನಿ ಇಲ್ಲಿ? ಡಾಲರ್ಸ್, ರುಪೀಸ್ ಅಲ್ಲ, ಡಾಲರ್ಸ್, ನೆನ್ಪಿಟ್ಕೊಳ್ಳಿ. ಓಕೆನಾ. ಎಷ್ಟು? 3203 ಡಾಲರ್ಸ್ ಅಂದರೆ 2,30,000 ಎಸ್ಟಿಮೇಟ್ ಬರುತ್ತೆ. 2,30,000. ಇದೇನು ಮಿಸ್ 2,30,000 ಬರ್ತೈತೆ, ಇನ್ನೂ ಇದು ಕಮ್ಮಿನಾ ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಇದು ಪ್ರತಿ ವರ್ಷಕ್ಕೆ 2,30,000 ಒಬ್ಬ ಮನುಷ್ಯ ದುಡಿತಿದ್ದಾನೆ ಆ್ಯಾವ್ರೇಜಾಗಿ ಭಾರತದಲ್ಲಿ. ಇದು ಕಮ್ಮಿನೇ. ಬೇಕಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ. 2,30,000 ಬೈ 12 ತಿಂಗಳು ಲೆಕ್ಕ ಹಾಕ್ಕೊಂಡ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದು ಮಂತಿಗೆ ಎಷ್ಟು ಸಂಬಳ ಬರುತ್ತೆ ಅಂತ. ಓಕೆನಾ. ಈ 3ದು ಆ್ಯಾವ್ರೇಜ್ ಏನಿದೆಯಲ್ಲ, ಈ ಹೆಲ್ತು, ಎಜುಕೇಷನು, ಪರ್ಚೇಸಿಂಗ್ ಪವರ್, ಇವು 3ರಲ್ಲಿ ಆ್ಯಾವ್ರೇಜ್ ತೊಗೊಂಡ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಸಿಗುತ್ತೆ. ಇದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದರೆ ಹೆಲ್ತು, ಎಜುಕೇಷನ್, ಪರ್ಚೇಸಿಂಗ್ ಪವರ್ನ ತಲೆಯಲ್ಲಿ ಇಟ್ಕೊಂಡು ಅವು 3 ಆ್ಯಾವ್ರೇಜ್ ತೊಗೊಂಡ್ರೆ ಅದೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು. 2014 ಇನ್ನೊಂದು ಸರ್ವೆ ಮಾಡುತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಪ್ರೋಗ್ರಾಮು, ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಸರ್ವೆ ಮಾಡುತ್ತೆ. ಅದರಲ್ಲಿ 187 ದೇಶ ಇದೆಯಲ್ಲ ಪೂರ್ತಿ ವಿಶ್ವದಲ್ಲಿ, ಅದರಲ್ಲಿ ಭಾರತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ 135ನೇ ರ್ಯಾಂಕ್ ತೊಗೊಂಡಿದೆ. 135th ರ್ಯಾಂಕ್ ಔಟ್ ಆಫ್ 187. ಎಸ್, ಇದು ತುಂಬ ಕಮ್ಮಿ ಆಯಿತು, ತುಂಬ ಹಿಂದೆ ಉಳ್ದಂಗೆ ಆಯಿತು. ನಮ್ಮ ಮುಂದೆ ಬರಬೇಕು. ಎಸ್, ಇದಕ್ಕೋಸ್ಕರ ನಾವು ವಿದ್ಯಾಭ್ಯಾಸ ಮಾಡಲೇಬೇಕು. ಸೊ ಸ್ವಲ್ಪ ಜನರು ಇದ್ರ ಬಗ್ಗೆ ಡಿಸ್ಕ್ರೈಬ್ ಕೂಡ ಮಾಡಿದ್ದಾರೆ. ಅಮಾರ್ತ್ಯ ಸೆನ್ ಅನ್ನೋರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಹಿ ಈಸ್ ಅ ನೋಬಲ್ ಲಾರೆಟ್. ಇವರು ನೋಬಲ್ ಲಾರೆಟ್. ಇವರೇನು ಹೇಳಿದ್ದಾರೆ ಅಂತಂದರೆ, ಎಕ್ಸ್ಪ್ಯಾನ್ಷನ್ ಆಫ್ capabilities of people. The core capabilities are health, education and purchasing power. ಜನರ ಸಾಮರ್ಥ್ಯ ಹೆಚ್ಚಾಗೋದು. ಹೇಗೆ ಸಾಮರ್ಥ್ಯ ಹೆಚ್ಚಾಗಬೇಕು ಅಂದರೆ, ಹೆಲ್ತಲ್ಲಿ ಅವ್ರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಬೇಕು. ಇದಕ್ಕಿಂತ ಎಜುಕೇಷನ್, ಅವ್ರು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು. ಅವ್ರ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು. ಇವಿಷ್ಟು ಸಾಮರ್ಥ್ಯಗಳು ಜಾಸ್ತಿ ಆದರೆ ಆ ದೇಶ ಡೆವಲಪ್ ಆಗ್ತಿದೆ ಅಂತ ಅರ್ಥ. ಮೆಹಬೂಬ್ ಉಲ್ ಹಕ್ ಇವರೊಬ್ಬ ಪಾಕಿಸ್ತಾನಿ ಎಕನಾಮಿಸ್ಟ್. ಮೆಹಬೂಬ್ ಉಲ್ ಹಕ್ ಸ್ಲಿಪ್ ಆಗೋಯ್ತು. ಮೆಹಬೂಬ್ ಉಲ್ ಹಕ್ ಇವರೊಬ್ಬ ಪಾಕಿಸ್ತಾನಿ ಬಿಸ್ನೆಸ್ ಮ್ಯಾನ್. ಇವರೇನು ಹೇಳಿದ್ದಾರೆ ಅಂತ ಅಂದರೆ, ಎಬಿಲಿಟಿ ಟು ಲೀಡ್ ಅ ಹೆಲ್ತಿ ಲಾಂಗ್ ಲೈಫ್, ಬೀಯಿಂಗ್ ಲಿಟ್ರೇಟ್ ಆ್ಯಂಡ್ ಹ್ಯಾವ್ ಇನ್ಕಮ್ ಟು ಪರ್ಚೇಸ್ ಬೇಸಿಕ್ ಎಮ್ಯುನಿಟೀಸ್. ಅವ್ರಿಗೆ
ಪ್ರತಿಯೊಬ್ಬ ಮನುಷ್ಯನಿಗೆ ಲಾಂಗ್ ಲೈಫ್ ಇರಬೇಕು, ಅಂದರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಇರಬೇಕು, ಅವನು ಓದ್ಕೊಂಡಿರಬೇಕು, ಅವನಿಗೆ ಒಳ್ಳೆ ಪರ್ಚೇಸಿಂಗ್ ಪವರ್ ಇರಬೇಕು ಅಂದರೆ ಚೆನ್ನಾಗಿ ದುಡ್ಡಾಡ್ತಾ ಇರಬೇಕು ಕೈಯಲ್ಲಿ. ಇವಿಷ್ಟು ಬೇಸಿಕ್ ಎಮ್ಯುನಿಟಿ. ಏನು ಬೇಸಿಕ್ ಎಮ್ಯುನಿಟಿ ಅಂತ ಅಂದರೆ, ಎಸ್, ಇವು ಮೂರೇ ಬೇಸಿಕ್ ಎಮ್ಯುನಿಟಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇನ್ಕಮ್, ಇನ್ನೊಂದು ಯಾವುದು, ಲಿಟ್ರೇಚರ್ ಅಲ್ಲ, ಲಿಟ್ರೇಚರ್ಗೂ ಲಿಟ್ರೇಟ್ಗೂ ತುಂಬ ವ್ಯತ್ಯಾಸ ಇದೆ. ಲಿಟ್ರೇಚರ್ ಅಂದರೆ ಸಾಹಿತ್ಯ, ಲಿಟ್ರೇಟ್ ಅಂದರೆ ಓದ್ಕೊಂಡಿದ್ದಾನ ಇಲ್ವಾ ಅಂತ. ಓಕೆನಾ? ನೆಕ್ಸ್ಟ್ ಬಂದು ಜೆಂಡರ್ ಡೆವಲಪ್ಮೆಂಟ್. ಏನು ಜೆಂಡರ್ ಡೆವಲಪ್ಮೆಂಟ್ ಅಂತ ಅಂದರೆ, ಲಿಂಗ ಭೇದ ಭಾವ ಮಾಡ್ತಾನೆ ಇರ್ತಾರೆ. ಅಗ್ಲಲ್ಲ, ನೀನು ಹೆಣ್ಣು, ನೀನು ಗಂಡು, ಗಂಡಿಗೆ ಬೆಲೆ ಜಾಸ್ತಿ, ಹೆಣ್ಣಿಗೆ ಬೆಲೆ ಕಮ್ಮಿ, ಆ ರೀತಿ ಭೇದ ಭಾವ ಮಾಡ್ತಿರ್ತಾರೆ. ಸೊ ಆ ವಿಷಯದಲ್ಲಿ ಒಂದು ದೇಶ ಎಷ್ಟು ಅಭಿವೃದ್ಧಿ ಆಗಿದೆ, ಈಕ್ವಾಲಿಟಿ, ಸಮಾನತೆನ ಹೇಗೆ ತಂದ್ಕೊಂಡಿದೆ ಅಂತ ಅಂದರೆ ಜೆಂಡರ್ ವಿಷಯದಲ್ಲಿ, ಅದು ಜೆಂಡರ್ ಡೆವಲಪ್ಮೆಂಟ್. ಡಿಸ್ಕ್ರಿಮಿನೇಷನ್ ಮಾಡೋದು ನಿಲ್ಲಿಸಿದೆ, ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡ್ತಿದೆ ಒಂದು ದೇಶ ಅಂದರೆ ಜೆಂಡರ್ ಡೆವಲಪ್ಮೆಂಟ್ ಆಗ್ತಿದೆ ಅಂತ ಅರ್ಥ ಅಲ್ಲಿಗೆ. ಓಕೆನಾ? ಸೆಕ್ಸ್ ರೇಷಿಯೋ. ಏನು ಸೆಕ್ಸ್ ರೇಷಿಯೋ ಅಂತ ಅಂದರೆ ನಂಬರ್ ಆಫ್ ಫೀಮೇಲ್ಸ್ ಫಾರ್ ಎವ್ರಿ 1000 ಮೇಲ್ಸ್. ಏನಕ್ಕೆ ಇದು ನಂಬರ್ ಆಫ್ ಫೀಮೇಲ್ಸ್ ಪರ್ 1000 ಮೇಲ್ಸ್ ಅಂತ ಅಂದರೆ, ಮುಂಚೆ ಎಲ್ಲ ಹೆಣ್ಮಕ್ಳು ಹೊಟ್ಟೆ ಒಳಗಡೆ ಇದ್ದಾಗಲೇ ಪಾಪು ಅದ್ರ ಜೆಂಡರ್ ಡಿಟೆಕ್ಷನ್ ಮಾಡ್ತಿದ್ರು. ಅಂದರೆ ಒಂದು ಮಗು ಹೊಟ್ಟೆ ಒಳಗಡೆನೇ ಇದೆ, ತಾಯಿ ಹೊಟ್ಟೆಯಲ್ಲೇ ಇದೆ ಇನ್ನ ಅಂತ ಅಂದರೆ ಅದನ್ನು ಜೆಂಡರ್ ಡಿಟೆಕ್ಷನ್, ಅದ್ರ ಲಿಂಗ ಯಾವುದು, ಅದು ಯಾವ ಸೆಕ್ಸಿಗೆ ಸೇರುತ್ತೆ, ಮೇಲ್ ಸೆಕ್ಸಾ ಫೀಮೇಲ್ ಸೆಕ್ಸಾ, ಅದನ್ನ ಕಂಡಿಡ್ಬಿಟ್ಟು ಫೀಮೇಲ್ ಆದರೆ ಹೊಟ್ಟೆ ಒಳಗಡೆನೇ ಕೊಲ್ಲಿಸ್ಬಿಡ್ತಿದ್ರು. ಸೊ ಈ ರೀತಿಯಾಗಿ ಏನಾಯಿತು ಅಂತಂದರೆ ಫೀಮೇಲ್ಸ್ ರೇಟು ಕಮ್ಮಿ ಆಗೋಯ್ತು. ಅಂದರೆ ಫೀಮೇಲ್ ಮಕ್ಕಳು ಅಂತಂದರೆ ಹೆಣ್ಮಕ್ಳು ಕಮ್ಮಿ ಆಗೋದ್ರು. ಸೊ 2011 ಮಾಡಿದ ಸೆನ್ಸಸ್ ಪ್ರಕಾರ, ಭಾರತದಲ್ಲಿ 2011 ಮಾಡಿದ ಸೆನ್ಸಸ್ ಪ್ರಕಾರ ಪ್ರತಿ 1000 ಗಂಡು ಮಕ್ಕಳಿಗೆ 945 ಹೆಣ್ಮಕ್ಳು, 945 ಹೆಣ್ಮಕ್ಳಿದ್ದಾರೆ. ನಿಮಗೆ ಏನು ಮಿಸ್, ಈ ಚಿಕ್ಕ ಅಮೌಂಟ್ ಆಗೋಯ್ತಲ್ವ, 1000ಕ್ಕೆ 945 ಸಾಕು ಅಂತ ಅನ್ನಿಸ್ಬೋದು. ಈ 10,000 ಆದರೆ ಎಷ್ಟಾಯ್ತಿದು, 9450. ಈ 10,000 ಲಕ್ಷ ಆದರೆ ಇದು. ಸೊ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ವ್ಯಾಲ್ಯೂ ನಾವು ಇಲ್ಲಿ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಇದು ಅಷ್ಟೇ ಡಿಫ್ರೆನ್ಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಲಿಟ್ರಸಿ ರೇಟ್, ಹೆಣ್ಮಕ್ಳು ಎಷ್ಟು ಓದ್ಕೊಂಡಿದ್ದಾರೆ ಗಂಡು ಮಕ್ಕಳಿಗೆ ಸಮನಾಗಿ ನೋಡಿದ್ರೆ ಅಂತ ಅಂದರೆ, ಹೆಣ್ಮಕ್ಳು ಲಿಟ್ರಸಿ ಅಟೈನ್ಮೆಂಟ್ ಬಂದು 65.46%. ನಾರ್ಮಲ್ ಆಗಂದರೆ 65% ತೊಗೊಬೋದು. 65% ಈಸ್ಟು 82%. ಗಂಡು ಮಕ್ಕಳು 82% ಓದ್ಕೊಂಡಿದ್ದಾರೆ. ಇದು 2011 ಮಾಡಿದ ಸೆನ್ಸಸ್ಸು. ಮತ್ತು ಈಗಲೂ ಅಷ್ಟೇ ಮೆಟರ್ನಲ್, ಇನ್ಫ್ಯಾಂಟ್ ಆ್ಯಂಡ್ ಚೈಲ್ಡ್ ಡೆತ್ ರೇಟ್ ಈಸ್ ಇನ್ಕ್ರೀಸಿಂಗ್. ಮೆಟರ್ನಲ್ ಅಂದರೆ ಹೆಣ್ಣು ಮಕ್ಕಳು, ಇವಾಗ 1 ವರ್ಷದ ಕೆಳಗಡೆ ಮಕ್ಕಳಿಗೆ ನಾವು ಇನ್ಫ್ಯಾಂಟ್ ಅಂತ ಕರಿತೀವಿ. 5 ವರ್ಷ ಕೆಳಗಡೆ ಇರೋವಂಥ ಮಕ್ಕಳಿಗೆ ನಾವು ಚೈಲ್ಡ್ ಅಥವಾ ಚಿಲ್ಡ್ರನ್ ಅಂತ ಕರಿತೀವಿ. ಎಸ್, ಸಿಂಗುಲರ್ ಹೇಳ್ಬೇಕಂದ್ರೆ ಚೈಲ್ಡ್. ಸೊ ಇವರು ಈ ಇನ್ಫ್ಯಾಂಟ್ ಮತ್ತು ಚಿಲ್ಡ್ರನ್ ಡೆತ್ ರೇಟ್, ಅದರಲ್ಲೂ ಹೆಣ್ಮಕ್ಳು 1 ವರ್ಷಕ್ಕಿಂತ ಕೆಳಗಡೆ ಇರೋರು, 5 ವರ್ಷಕ್ಕಿಂತ ಕೆಳಗಡೆ ಇರೋವಂಥವ್ರ ಸಾವಿನ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಮ್ಮ ಗೌರ್ಮೆಂಟ್ ಏನು ಮೆಷರ್ ತೊಗೊಂಡಿದೆ ಅಂತ ಅಂದರೆ, ಜೆಂಡರ್ ಡಿಟೆಕ್ಷನ್ ಈಸ್ ಪ್ರಾಹಿಬಿಟೆಡ್. ಅಂದರೆ ಮಗು ಇನ್ನು ಹೊಟ್ಟೆ ಒಳಗಡೆ ಇರಬೇಕಾದ್ರೆ ಅದು ಗಂಡ ಹೆಣ್ಣ ಅಂತ ಪರಿಶೀಲಿಸೋದನ್ನ ನಿಷೇಧ ಮಾಡಿದೆ. ಓಕೆನಾ? ಹೆಣ್ಮಕ್ಳಿಗೆ ಪಾಲಿಟಿಕ್ಸಲ್ಲಿ ರಿಸರ್ವೇಷನ್ ಕೊಟ್ಟಿದೆ, ರಾಜಕೀಯದಲ್ಲಿ ರಿಸರ್ವೇಷನ್ ಕೊಟ್ಟಿದೆ. ನಮ್ಮ ಭಾರತ ಸರ್ಕಾರ 1/3 ರಿಸರ್ವೇಷನ್ ಕೊಟ್ಟರೆ, ನಮ್ಮ ಕರ್ನಾಟಕ ಸರ್ಕಾರ 1/2. ಇವರು 25% ರಿಸರ್ವೇಷನ್ ಕೊಟ್ಟಿದ್ದಾರೆ, ಇವರು 50% ಕೊಟ್ಟಿದ್ದಾರೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಇದರಲ್ಲಿ ಮುಂದೆ ಇದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಫಾರ್ಮ್ಡ್. ಎಲ್ಲ ಸ್ವಲ್ಪ ಹೆಂಗಸರು ಸೇರಿಕೊಂಡು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಕ್ರಿಯೇಟ್ ಮಾಡ್ತಾರೆ. ಇದರಲ್ಲಿ ಏನಪ್ಪ ಅಂತ ಅಂದರೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಮಾಡಿಕೊಂಡು ಯಾರಾದರೂ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಿದ್ರೆ, ಕಿರುಕುಳ ಕೊಡ್ತಿದ್ರೆ ಅವ್ರ ಮೇಲೆ ಆ ದೌರ್ಜನ್ಯನ ನಿಲ್ಲಿಸುತ್ತೆ, ಆ ಹೆಣ್ಮಕ್ಳನ್ನ ಕಾಪಾಡುತ್ತೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು. ಇದನ್ನ ನಾವು SFG ಅಂತ ಕರಿತೀವಿ.
ಓಕೆನಾ. ಎಂಪವರ್ಡ್ ವುಮೆನ್ ಶುಡ್ ಇನ್ಕ್ರೀಸ್. ಏನು ಎಂಪವರ್ಡ್ ವುಮೆನ್ ಅಂದರೆ, ಫಸ್ಟ್ ಎಂಪವರ್ಮೆಂಟ್ ಅಂದ್ರೇನು, ಇನ್ಫ್ಯೂಸಸ್ ಪೀಪಲ್ ವಿತ್ ಪವರ್. ಇವಾಗ ನೀವೇನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ದೊಡ್ಡ ರಾಜಕಾರಣಿ, ನೀವೊಬ್ಳು ಹೆಣ್ಣು ಅಂತ ಅಂದರೆ ನಿಮ್ಮನ್ನು ಯಾರಾದರೂ ಮುಟ್ತಾರಾ? ನಿನ್ನ ಮನೆ ಒರೆಸು, ಪಾತ್ರೆ ತೊಳಿ, ಮನೆಯಿಂದ ಈಚೆನೇ ಬರಬೇಡ, ಮನೆಯೊಳಗಡೆನೇ ಇರು ಅಂತ ನಿಮಗೆ ಯಾರೂ ಹೇಳೋದಿಲ್ಲ. ಸೊ ಹೆಣ್ಮಕ್ಳಿಗೆ ಈ ಎಂಪವರ್ಮೆಂಟ್ ಸಿಗಬೇಕು, ಹೆಣ್ಮಕ್ಳು ತುಂಬ ಬಲಶಾಲಿ ಆಗಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಅವರು ಮಾನಸಿಕವಾಗಿ ಬಲವಾಗಿರಬೇಕು ಅಂತ ಹೇಳಿದ್ದಾರೆ. ಟು ಗ್ಯಾರಂಟಿ ಈಕ್ವಲ್ ವೇಜಸ್ ಫಾರ್ ಮೆನ್ ಆ್ಯಂಡ್ ವುಮೆನ್. ಇವಾಗ ನಿಮ್ಮ ಮನೆ ಹತ್ರ ಯಾರಾದರೂ ಮನೆ ಕಟ್ಟೋ ಕೆಲಸ ಮಾಡ್ತಿದ್ರೆ ಅಲ್ಲಿ ಹೆಂಗಸರು ಕೆಲಸ ಮಾಡ್ತಾರೆ, ಗಂಡಸರು ಕೆಲಸ ಮಾಡ್ತಾರೆ. ಅವರಿಬ್ಬರಿಗೆ ಈಕ್ವಲ್ ಸಂಬಳ ಕೊಡ್ತಾರಾ ಅಂತ ಕೇಳಿ. ಹೆಂಗಸರಿಗೆ 300 ರೂಪಾಯಿ ಕೊಟ್ಟರೆ ಗಂಡಸರಿಗೆ 500 ರೂಪಾಯಿ ಕೊಡ್ತಾರೆ. ಈ ರೀತಿ ಕೊಡೋ ಸಂಬಳದಲ್ಲಿ ಕೂಡ ಭೇದ ಭಾವ ಮಾಡ್ತಾರೆ. ಇದನ್ನ ಗೌರ್ಮೆಂಟ್ ನಿಷೇಧಿಸಿದೆ. ಹೆಣ್ಣಿಗೂ ಗಂಡಿಗೂ ಸಮನಾದ ಸಂಬಳ ಕೊಡಬೇಕು ಅಂತ ಹೇಳಿದೆ. ಓಕೆನಾ. ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಆ ಮೆಹಬೂಬ್ ಉಲ್ ಹಕ್ನ ಮಿಸ್ಸಾಗಿ ಬೇರೆಯೇ ಪ್ರೊನೌನ್ಸ್ ಮಾಡಿಬಿಟ್ಟೆ, ಸಾರಿ. ಓಕೆನಾ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್.